ನಮಸ್ಕಾರ. ಇದು ವಾಯ್ಸ್ ಆಫ್ ವಿಜಯನಗರ. ಹಗರಿಬೊಮ್ಮನಹಳ್ಳಿಯ ಜನರ ದಶಕಗಳ ಬೇಡಿಕೆಗೆ ಇನ್ನೂ ಸಿಕ್ಕಿಲ್ಲ ಮುಕ್ತಿ. ಸಚಿವ ಸೋಮಣ್ಣನವರು ನೀಡಿದ್ದ ಭರವಸೆ ಕೇವಲ ಮಾತಿಗೆ ಸೀಮಿತವಾಯಿತೆ? ರೈಲ್ವೆ ಗೇಟ್ ನಂಬರ್ 37 ಮತ್ತು 38ರ ಬಳಿ ಜನರ ಪರದಾಟ ಹೇಗಿದೆ ನೋಡಿ ಈ ವಿಶೇಷ ವರದಿಯಲ್ಲಿ. ಹೌದು, ಹಗರಿಬೊಮ್ಮನಹಳ್ಳಿ ಪಟ್ಟಣದ ಹೃದಯ ಭಾಗದಲ್ಲಿರುವ ಗೇಟ್ ಸಂಖ್ಯೆ 37 ಮತ್ತು 38ರ ಬಳಿ ಈಗ ದಿನನಿತ್ಯ ನರಕ ಸದೃಶ ಸ್ಥಿತಿ ನಿರ್ಮಾಣವಾಗಿದೆ. ರೈಲ್ವೆ ಗೇಟ್ ಮುಚ್ಚಿದ್ರೆ ಸಾಕು, ಕಿಲೋಮೀಟರ್ಗಟ್ಟಲೆ ಸಾಲುಗಟ್ಟಿ ನಿಲ್ಲುವ ವಾಹನಗಳು, ಆಂಬ್ಯುಲೆನ್ಸ್ನ ಸೈರನ್ ಸದ್ದಿಗೂ ಇಲ್ಲಿ ದಾರಿ ಸಿಗ್ತಿಲ್ಲ. ಅದರಲ್ಲೂ ಈಗ ಪರೀಕ್ಷೆಗಳ ಕಾಲ. ಪರೀಕ್ಷಾ ಕೇಂದ್ರಕ್ಕೆ ತಲುಪಬೇಕಾದ ವಿದ್ಯಾರ್ಥಿಗಳು ಗೇಟ್ ಬಳಿ ಅಸಹಾಯಕರಾಗಿ ಗಂಟೆಗಟ್ಟಲೆ ಕಾಯುವಂತಾಗಿದೆ. ಸಮಯಕ್ಕೆ ಸರಿಯಾಗಿ ಹೋಗಲಾಗದೆ ವಿದ್ಯಾರ್ಥಿಗಳ ಭವಿಷ್ಯದ ಮೇಲೆ ಈ ಟ್ರಾಫಿಕ್ ಕಗ್ಗಂಟು ಪ್ರಭಾವ ಬೀರ್ತಿದೆ. ಈ ಹಿಂದೆ ರೈಲ್ವೆ ಸಚಿವರು ಇಲ್ಲಿ ಮೇಲ್ಸೇತುವೆ ನಿರ್ಮಿಸುವುದಾಗಿ ಭರವಸೆ ನೀಡಿದ್ರು. ಹಣವೂ ಬಿಡುಗಡೆಯಾಗಿದೆ ಎಂಬ ಮಾತುಗಳು ಕೇಳಿ ಬರ್ತಿವೆ. ಆದರೆ ಕೆಲಸ ಮಾತ್ರ 1 ಇಂಚು ಮುಂದುವರೆದಿಲ್ಲ. ಅಧಿಕಾರಿಗಳ ಮತ್ತು ಜನಪ್ರತಿನಿಧಿಗಳ ಈ ವಿಳಂಬ ಧೋರಣೆಗೆ ಸಾರ್ವಜನಿಕರು ಈಗ ಆಕ್ರೋಶ ಹೊರಹಾಕುತ್ತಿದ್ದಾರೆ. ಇನ್ನು ಗೇಟ್ ಸಂಖ್ಯೆ 35ರ ಬಳಿ ಕೆಲಸವೇನೋ ನಡೆಯುತ್ತಿದೆ, ಆದರೆ ಅದು ಊರಿನ ಹೊರಭಾಗದಲ್ಲಿದೆ. ಇದರಿಂದ ಪಟ್ಟಣದ ಜನರಿಗಾಗಲಿ ಅಥವಾ ಮುಖ್ಯ ಸಂಚಾರಕ್ಕಾಗಲಿ ಯಾವುದೇ ಪ್ರಯೋಜನವಿಲ್ಲ ಎನ್ನುವುದು ಸ್ಥಳೀಯರ ನೇರ ಮಾತು. 37 ಮತ್ತು 38ನೇ ಗೇಟ್ ಬಳಿ ಕೆಲಸ ಯಾವಾಗ ಆರಂಭವಾಗುತ್ತೆ ಅನ್ನೋದೇ ಈಗಿನ $1 ಬಿಲಿಯನ್ ಪ್ರಶ್ನೆ. ಸರ್ಕಾರ ಮತ್ತು ರೈಲ್ವೆ ಇಲಾಖೆ ಇನ್ನಾದರೂ ಎಚ್ಚೆತ್ತುಕೊಳ್ಳಬೇಕಿದೆ. ಕೂಡಲೇ 37 ಮತ್ತು 38ನೇ ಗೇಟ್ ಬಳಿ ಕಾಮಗಾರಿ ಆರಂಭಿಸಿ ಜನರ ಸಂಕಷ್ಟಕ್ಕೆ ಮುಕ್ತಿ ನೀಡಬೇಕೆಂದು ಹಗರಿಬೊಮ್ಮನಹಳ್ಳಿ ಸಾರ್ವಜನಿಕರು ಆಗ್ರಹಿಸುತ್ತಿದ್ದಾರೆ. ನಿಮ್ಮ ನ್ಯೂಸ್ ಡೆಸ್ಕ್, ವಾಯ್ಸ್ ಆಫ್ ವಿಜಯನಗರ, ಹಗರಿಬೊಮ್ಮನಹಳ್ಳಿ.